ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ಮಟನ್ ಕೈಮಾ. ಬನ್ನಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ರುಚಿಯಾಗಿರುವಂತಹ ರೆಸಿಪಿ. ಮೊದಲಿಗೆ ಇವಾಗ ಒಂದು ಕೆಜಿ ಅಷ್ಟು ನಾನು ಮಟನ್ನ ತಗೊಂಡು ಇಟ್ಕೊಂಡಿದ್ದೀನಿ. ಇದು ಬೋನ್ಲೆಸ್ ಮಟನ್ನು. ಮೂಳೆ ಎಲ್ಲ ತೆಗ್ಸಿ ಮಟನ್ನ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಕಡಲೆನ ಹಾಕೋತಾ ಇದ್ದೀನಿ. ಮತ್ತೆ 1 ಸ್ಪೂನ್ ಅಷ್ಟು ಗಸಗಸೆನ ಹಾಕೋತಾ ಇದ್ದೀನಿ. ಹಾಕೊಂಡು ಇದನ್ನ ಪೌಡರ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಪೌಡರ್ ಮಾಡ್ಕೊಳ್ಳಿ. ನಾನ್ ವೆಜ್ ರೆಸಿಪಿಗೆಲ್ಲ ಸ್ವಲ್ಪ ಗಸಗಸೆನ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. 2 ಈರುಳ್ಳಿನ ಗ್ರೈಂಡ್ ಮಾಡೋದಕ್ಕೆ ಹಾಕ್ತಾ ಇದ್ದೀನಿ. 8 ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿನ ಹಾಕೋತಾ ಇದ್ದೀನಿ. 4 ಹಸಿರು ಮೆಣಸಿನಕಾಯಿ, ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಈ ರೀತಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಈ ರೀತಿಯಾಗಿರ್ಬೇಕು, ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇದು ಗ್ರೈಂಡ್ ಆದ್ಮೇಲೆ ಇದೀಗ ಮಟನ್ ಹಾಕೋತಾ ಇದ್ದೀನಿ. ಮಟನ್ ಅಂತಾನೆ ಹೇಳ್ಬೋದು. ಬೋನ್ಲೆಸ್ ಮಟನ್ ಹಾಕೋತಾ ಇದ್ದೀನಿ. ಹಾಕೊಂಡು ಇದಕ್ಕೆ 1 ಸ್ಪೂನ್ ಅಷ್ಟು ಉಪ್ಪಿನ ಪುಡಿ, 1 ಸ್ಪೂನ್ ಅಷ್ಟು ಗರಂ ಮಸಾಲ, 1 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಮಟನ್ಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಲಿ ಅಂತ ಹೇಳಿ ಹಾಕೊಂಡು ಇವಾಗ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ನೋಡ್ತಾ ನೀವು ಮಟನ್ ಅಂಗಡಿಲೂ ಕೂಡ ಇಲ್ಲಿ ಚಿಕ್ಕದಾಗಿ ಕೈಮಾಗಿ ಅಂತ ಹೇಳಿದ್ರೆ ಅವರೇ ನೀಟಾಗಿ ಕಟ್ ಮಾಡ್ಕೊಳ್ತಾರೆ. ಅಲ್ಲೂ ಕೂಡ ಮಾಡಿಸ್ಕೋಬಹುದು. ಇಲ್ಲ ಅಂದ್ರೆ ಮನೇಲೆ ಮಾಡ್ಕೋತೀನಿ ಅಂದ್ರೂ ಕೂಡ ಮಾಡ್ಕೋಬಹುದು. ಇವಾಗ ನಾವು ಮೊದಲೇ ಏನು ಕಡಲೆ ಪುಡಿಯನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಸಹ ಹಾಕೋತಾ ಇದ್ದೀನಿ. ಹಾಕೊಂಡು ಕೈಯಲ್ಲಿ ಚೆನ್ನಾಗಿ ಕಿವುಚ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕಿವುಚ್ಕೊಂಡು ಇದಕ್ಕೆ ಒಂದೆರಡು ನಿಮಿಷ ಒಂದು ಪ್ಲೇಟ್ನ ಮುಚ್ಚಿ ಇದನ್ನ ಸ್ವಲ್ಪ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ನೋಡ್ತಾ ಇರ್ಬೋದು ಈಗ ಆಲ್ಮೋಸ್ಟ್ ಚೆನ್ನಾಗಿ 2 ನಿಮಿಷ ಆಗಿದೆ. ಕೈಗೆ ಎಣ್ಣೆನ ಸಾರ್ಕೊಂಡು ಮಾಮೂಲಿ ಈ ಬೋಂಡ ಎಲ್ಲ ಯಾವ ರೀತಿ ಹಾಕ್ತಿವಿ ಅದೇ ರೀತಿಯಾಗಿ ಉಂಡೆನ ಮಾಡ್ಕೊಳ್ಳಿ. ಉಂಡೆನ ಮಾಡ್ಕೊಂಡು ಎಲ್ಲಾ ಕೈಮಾ ಉಂಡೆಗಳನ್ನು ರೆಡಿ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಮೊಟ್ಟೆನೇ ಹಾಕಿಲ್ಲ ನಾನು. ಮೊಟ್ಟೆ ಹಾಕ್ದಲೇ ಮಾಡ್ತಾ ಇರುವಂತಹ ಕೈಮಾ ಉಂಡೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಒಡೆಯೋದು ಇಲ್ಲ. ಇವಾಗ ಒಂದು ಪಾತ್ರೆಗೆ ನಾನು 4 ರಿಂದ 5 ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಇದಕ್ಕೆ 2 ಪಲಾವ್ ಎಲೆನ ಹಾಕೊಂಡು 2 ನಿಮಿಷ ಫ್ರೈ ಆದ್ಮೇಲೆ ಇದಕ್ಕೆ 2 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡು 2 ಸೆಕೆಂಡ್ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಫ್ರೈ ಆದ್ಮೇಲೆ ಅರ್ಧ ಕಪ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ. ನೀರನ್ನ ಹಾಕೊಂಡು 2 ಸೆಕೆಂಡ್ ಮತ್ತೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ 3 ಈರುಳ್ಳಿನ ನಾನು ಈ ರೀತಿ ಪೇಸ್ಟ್ ಮಾಡಿ ಹಾಕೋತಾ ಇದ್ದೀನಿ. ಪೇಸ್ಟ್ ಮಾಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತಾನೆ ಹೇಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 2 ನಿಮಿಷ ಈಗ ನೋಡ್ತಾ ಇರ್ಬೋದು 2 ನಿಮಿಷ ಫ್ರೈ ಆಗಿದೆ, ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಇವಾಗ ನಾನು ಅರ್ಧ ಕಪ್ ಅಷ್ಟು ಮೊಸರನ್ನ ಹಾಕೋತೀನಿ. ಮೊಸರು ಆಪ್ಷನಲ್, ಬೇಕಂದ್ರೆ ಹಾಕೊಳ್ಳಿ, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ಇದನ್ನು ಸಹ 2 ಸೆಕೆಂಡ್ ಫ್ರೈ ಆದ್ಮೇಲೆ ಈ ರೀತಿ ಗಟ್ಟಿಯಾಗಿ ನಮಗೆ ಪೇಸ್ಟ್ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಇದಕ್ಕೆ ಮಸಾಲೆನ ಹಾಕೋತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪೌಡರ್, 3 ಸ್ಪೂನ್ ಅಷ್ಟು ಧನಿಯಾ ಪೌಡರ್, 1 ಸ್ಪೂನ್ ಅಷ್ಟು ಕೊಕೊನಟ್ ಪೌಡರ್ನ ಹಾಕೊಂಡು ಇಷ್ಟು ಪೌಡರ್ನು ಸಹ ಪಾತ್ರೆಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ 2 ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಹಾಕಿರುವಂತ ಮಸಾಲೆ ಎಲ್ಲ ಚೆನ್ನಾಗಿ ಕುಕ್ ಆಗಬೇಕು. ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು. ಈ ಟೈಮಲ್ಲಿ ನಾವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಕುದೀತಾ ಇದೆ. ಇವಾಗ 1 ಕಪ್ ಅಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ನೀರನ್ನ ಹಾಕೊಂಡು ಇದನ್ನ ಕುದಿಯೋದಕ್ಕೆ ಬಿಟ್ಬಿಡ್ತಿದ್ದೀನಿ. ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಇದು. ಮತ್ತೆ ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ. ಈ ಟೈಮಲ್ಲಿ ನಾವು ಇವಾಗ ಸ್ವಲ್ಪ ಕಸೂರಿ ಮೇಥಿನ ನಾನು ಕ್ರಶ್ ಮಾಡಿ ಹಾಕೋತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ 2 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಇವಾಗ ಆಲ್ಮೋಸ್ಟ್ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿದೆ. ಮತ್ತೆ ಇವಾಗ 1 ಕಪ್ ಅಷ್ಟು 1 ರಿಂದ 1.5 ಕಪ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಹಾಕೊಂಡು ಅದು ಕುದಿ ಬರುವಂತಹ ಟೈಮಲ್ಲಿ ನಾವೇನು ಕೈಮಾ ಉಂಡೆ ಮಾಡಿ ಇಟ್ಕೊಂಡಿದ್ವಿ ಅದನ್ನೆಲ್ಲ ನಾವು ಸಾಂಬಾರ್ ಒಳಗೆ ಹಾಕೋತಾ ಇದ್ದೀನಿ. ಸಾಂಬಾರ್ ಒಳಗೆ ಹಾಕೊಂಡು 10 ನಿಮಿಷದಿಂದ 15 ನಿಮಿಷ ನಾವು ಕುಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಕೈಮಾ ಉಂಡೆ ರೆಡಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು. ಹಾಕೊಂಡು ಒಂದ್ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಎಲ್ಲ ನಾವು ಹಾಕಿರೋ ಎಣ್ಣೆ ಮಸಾಲೆ ಎಲ್ಲ ಕೈಮಾ ಉಂಡೆ ಮೇಲೂ ಕೂರಬೇಕು. ಇದನ್ನೆಲ್ಲ 10 ರಿಂದ 15 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿ ಬರ್ತಾ ಇದೆ. 10 ನಿಮಿಷ ಆಗಿದೆ. ಇವಾಗ ತಿರುವು ಹಾಕೋತಾ ಇದ್ದೀನಿ. ಚೆನ್ನಾಗಿ ನಿಧಾನವಾಗಿ ತಿರುವು ಹಾಕೋಬೇಕಾಗುತ್ತೆ. ಇಲ್ಲಾಂದ್ರೆ ಕೈಮಾ ಉಂಡೆ ಒಡೆದೋಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ 10 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಇವಾಗ 10 ನಿಮಿಷ ಆಗಿದೆ. ಚೆನ್ನಾಗಿ ಕುದೀತಾ ಇದೆ. ಮತ್ತೆ ಕೈಮಾ ಉಂಡೆನೂ ಸಹ ಚೆನ್ನಾಗಿ ಬೆಂದಿದೆ. ತುಂಬಾನೇ ಸುಲಭವಾಗಿ ಮಾಡ್ಕೊಳ್ಳುವಂತ ಕೈಮಾ ಉಂಡೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು ಉಂಡೆ ಯಾವುದು ಸಹ ಒಡೆದಿಲ್ಲ, ಚೆನ್ನಾಗಿದೆ. ಒಂದೊಂದ್ಸಲ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಉಂಡೆಗಳೆಲ್ಲ ಒಡೆದೋಗ್ಬಿಡುತ್ತೆ. ನೋಡಿ ಈ ತರ ಪ್ರೊಸೀಜರ್ ಅಲ್ಲಿ ಮಾಡಿ ಉಂಡೆ ಹೊಡೆಯೋಲ್ಲ. ಇದೀಗ ಲಾಸ್ಟ್ ಅಲ್ಲಿ 1 ಸ್ಪೂನ್ ಅಷ್ಟು ಜೀರಾ ಪೌಡರ್ನ ಹಾಕೋತಿದ್ದೀನಿ. ಜೀರಾ ಪೌಡರ್ನ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಮತ್ತೆ ಒಂದೆರಡು ನಿಮಿಷ ಕುಕ್ ಮಾಡ್ಕೊಂಡು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ್ರೆ ಆಯ್ತು. ಮಟನ್ ಕೈಮಾ ರೆಡಿ ಆಯ್ತು ಅಂತಾನೆ ಹೇಳ್ಬೋದು. ಸಿಂಪಲ್ ಆಗಿ ಮಾಡ್ಕೊಳ್ಳುವಂತ ರೆಸಿಪಿ, ಬೇಗನೆ ಆಗುತ್ತೆ. ಮತ್ತೆ ಉಂಡೆ ನೋಡ್ತಾ ಇರ್ಬೋದು ನೀವು, ಯಾವುದೇ ಕೈಮಾ ಉಂಡೆ ಆದ್ರೂ ಸಹ ಒಡೆದಿಲ್ಲ, ಚೆನ್ನಾಗಿ ಬಂದಿದೆ. ನಾವು ಯಾವ ರೀತಿ ಮಾಡಿದ್ವೋ ಅದೇ ರೀತಿಯಾಗಿ ಬಂದಿದೆ.
ತುಂಬಾನೇ ಒಳ್ಳೆ ಟೇಸ್ಟ್ ಕೂಡ ಚೆನ್ನಾಗಿತ್ತು. ಈ ಮಟನ್ ಕೈಮಾ ಉಂಡೆ ರೆಸಿಪಿ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.